ಇನ್ನು ಅಭಿವೃದ್ಧಿ ಹೆಸರಿನಲ್ಲಿ ಏರಿಯಾದ ರಸ್ತೆಗಳನ್ನೆಲ್ಲ ಅಗೆದಿರೋದು ಬಿಡಬ್ಲ್ಯೂಎಸ್ಎಸ್ಬಿ ಕಾಮಗಾರಿ ಮುಗಿದು 8 ತಿಂಗಳಾದರೂ ಕೂಡ ರಸ್ತೆಯನ್ನ ಮಾತ್ರ ಸರಿಪಡಿಸ್ತಾ ಇಲ್ಲ. ದಿನಕ್ಕೊಬ್ರು ಇಲ್ಲಿ ಬಿದ್ದು ಆಸ್ಪತ್ರೆ ಸೇರ್ತಾ ಇದ್ದಾರೆ. ಆದ್ರೂ ಕೂಡ ಯಾರು ಕೂಡ ಈ ಗೋಳನ್ನ ಕೇಳೋರಿಲ್ಲ ಅನ್ನುವಂತಾಗಿದೆ. ನಾವೇ ಭಿಕ್ಷೆ ಎತ್ತಿ ರಸ್ತೆ ಕಾಮಗಾರಿಯನ್ನ ಮಾಡಿಸ್ಕೊಳ್ಬೇಕಾ ಹೇಳಿ ಅಂತ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಗುರಪ್ಪನಪಾಳ್ಯದ ನಿವಾಸಿಗಳು, ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಗುರಪ್ಪನಪಾಳ್ಯ ನಿವಾಸಿಗಳ ಗೋಳಾಟ ಇದು. ಮನೆ ಮನೆಗೆ ಕುಡಿಯುವ ನೀರು ಕೊಡ್ತೀವಿ ಅಂತ ರಸ್ತೆಯನ್ನು ಅಗೆದಿದ್ದಾರೆ. ಕಾಮಗಾರಿ ಅಗೆದ ರಸ್ತೆ ಸರಿಪಡಿಸದೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಸ್ಥಳೀಯರ ಬೇಸರಕ್ಕೆ ಕಾರಣ ಆಗಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಅಪಖ್ಯಾತಿ ಎಂಬಂತೆ ಇದೀಗ ಒಂದು ಕಡೆ ಬೆಂಗಳೂರಿನಲ್ಲಿ ರಸ್ತೆಗಳ ಸಮಸ್ಯೆ ಕೂಡ ನಮಗೆ ಸಿಗ್ತಾ ಇದೆ. ಒಂದು ಕಡೆ ಕಸದ ಸಮಸ್ಯೆ ಮಿತಿ ಮೀರಿದರೆ ಇನ್ನೊಂದು ಕಡೆ ಈ ರಸ್ತೆ ಗುಂಡಿಗಳ ಸಮಸ್ಯೆ ಕೂಡ ಮಿತಿ ಮೀರಿರುವಂಥದ್ದು. ಆದರೆ ಈಗ ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇರುವಂತಹ ಒಂದು ಅವ್ಯವಸ್ಥೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಬೆಂಗಳೂರಿನ ಗುರಪ್ಪನಪಾಳ್ಯ ಏನಿದೆ ಆ ಏರಿಯಾದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ರಸ್ತೆಯ ಮಧ್ಯಭಾಗದಲ್ಲೇ BWSSB ಅಧಿಕಾರಿಗಳೇನಿದ್ದಾರೆ ಅವರು ಒಂದು ಪೈಪ್ಲೈನ್ ಇದು ವ್ಯವಸ್ಥೆಗೋಸ್ಕರ ಇಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ಅದನ್ನು ಅಗೆದು ಒಂದು 6 ತಿಂಗಳಾದರೂ ಕೂಡ ಅದನ್ನು ಮುಚ್ಚದೆ ಹಾಗೆ ಬಿಟ್ಟಿರುವಂಥದ್ದು. ಇದರಿಂದಾಗಿ ಇಲ್ಲಿಯ ನಗರದ ನಿವಾಸಿಗಳೇನಿದ್ದಾರೆ ಅವರು ಪ್ರತಿನಿತ್ಯವೂ ಕೂಡ ವಾಹನಗಳನ್ನು ಸಂಚರಿಸಲಾಗದೆ ಅದರಲ್ಲೇ ಒಂದು ರಸ್ತೆ ಗುಂಡಿಯನ್ನು ತಪ್ಪಿಸಿಕೊಂಡು ಮತ್ತು ಅವರಿಗೆ ಗಾಡಿಗಳಿಗೂ ಸಮಸ್ಯೆ ಆಗ್ತಾ ಇರೋದು. ಮತ್ತು ಕೆಲವೊಂದಿಷ್ಟು ಜನ ಈಗ ರಸ್ತೆ ಗುಂಡಿಯನ್ನು ತಪ್ಪಿಸಿಕೊಳ್ಳಲು ಹೋಗಿ ಬಿದ್ದಿರುವಂತಹ ಸಮಸ್ಯೆ ನಿದರ್ಶನಗಳು ಕೂಡ ಇಲ್ಲಿ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ತೋರಿಸ್ತಾ ಇದ್ದೀನಲ್ಲ, ಸುಮಾರು 8 ಇಲ್ಲೂ ಈ ಒಂದು ಬೀದಿದಲ್ಲ, ನಾನು ಒಂದು ಬೀದಿ ಬಗ್ಗೆ ಮಾತಾಡ್ತಾ ಇಲ್ಲ, ಇಡೀ ಈ ಏರಿಯಾ ಬಗ್ಗೆ ಮಾತಾಡ್ತೀನಿ. ಸರ್, ಜನಗಳು ಒಂದೊಂದು 5 ಮೀಟ್ರಿಗೆ ಒಂದೊಂದು ಇದು ತೆಗೆದಿದ್ದಾರೆ, ಕ್ರಾಸಾಗಿ ಅಗ್ದಿದ್ದಾರೆ. ಅವರು ಅಗಿಲಿ, ತೊಂದರೆ ಇಲ್ಲ, ಅದನ್ನು ಹಾಗೆ ಮುಚ್ಚಬೇಕು, ಅವ್ರ ಕರ್ತವ್ಯ. ಸರಿ, ಒಬ್ಬ ಕಾಂಟ್ರಾಕ್ಟ್ರು ಅವನು ಜನರನ್ನ ಸೇವೆ ಮಾಡೋದಕ್ಕೆ ಬರೋದಿಲ್ಲ. ನಾನು ಕಾಂಟ್ರಾಕ್ಟರ್ ಬಗ್ಗೆ ದೂರ್ತಾ ಇಲ್ಲ. ವ್ಯವಸ್ಥೆ, ಸಿಸ್ಟಮ್, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಹರಿಸೋದು ಬೇಡವಾ? ನೋಡಿ, ಯಾವಾಗ ಅಧಿಕಾರಿಗಳು ಜನರ ಭಾವನೆಗಳನ್ನು ತಿರಸ್ಕರಿಸ್ತಾರೋ ಆವಾಗ ಜನರ ಧ್ವನಿ ಎದ್ದೇಳುತ್ತೆ ಆಟೋಮೆಟಿಕ್ಕಾಗಿ. ಈಗ ನಾನು ಹೇಳಬೇಕಂದ್ರೆ, ವಿ ಟೈರ್ಡ್ ಆಫ್ ಬ್ರೋಕನ್ ರೋಡ್ಸ್, ವಿ ಟೈರ್ಡ್ ಆಫ್ ಬ್ರೋಕನ್ ಪ್ರಾಮಿಸಸ್. ಇವರ ಆಶ್ವಾಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.